ಭಾಳ ಜನಗೆ ಈ ನಡುವೆ ಊಟ ಜೊತೆಗೆ ಏನೋ ಒಂದು ಡ್ರಿಂಕ್ ಬೇಕಂತ ಕೂಲ್ ಡ್ರಿಂಕ್ಸ್ನೇ ತಗೊಳ್ತಾ ಇರ್ತಾರೆ. 50% ವೆಜಿಟೇಬಲು, ಸ್ವಲ್ಪ ಫ್ರೂಟ್ಸು, 25% ಮಿಲ್ಲೆಟ್ಸು ಯಾ ಕಾರ್ಬೋಹೈಡ್ರೇಟ್ಸು, 25% ಪ್ರೋಟೀನ್. ಕೂಲ್ ಡ್ರಿಂಕ್ಸ್ನೇ ಯಾರೂ ತಗೋಬಾರ್ದು, ಮಕ್ಕಳು ದೊಡ್ಡವರು ಯಾರೂ ತಗೋಬಾರ್ದು. ನಿಮ್ಗೆ ಇಷ್ಟ ಇದ್ರೆ ಸಮ್ಮರ್ ಸೀಸನ್ ಅಲ್ಲಿ ಮ್ಯಾಂಗೋ 1 or 2 ಪೀಸ್ ತಗೋಬಹುದು, ಬಟ್ ಅದೇ ಟೈಮಲ್ಲಿ ಜಾಸ್ತಿ ರೈಸು ಗೋಧಿ ರಾಗಿ ತಿನ್ನಬಾರ್ದು. ಸೊ ಎನಿ ಡೇ ಊಟ ಜೊತೆಗೆ ನೀರು ಓನ್ಲಿ ಪ್ಲೇನ್ ವಾಟರ್ ತಗೊಳ್ಳಿ. ಇವತ್ತು ನಾವು ಡಯಾಬಿಟಿಸು ಊಟದಿಂದ ಬರುತ್ತಾ ಅನ್ನೋ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ತೀವಿ. ಸೊ ಊಟ ಜಾಸ್ತಿ ತಿನ್ನೋದ್ರಿಂದ ಡಯಾಬಿಟಿಸ್ ಬರಲ್ಲ. ಇದು ಮೇಯ್ನ್ಲಿ ನಿಮಗೆ ಡಯಾಬಿಟಿಸ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೇನೆ ಇದ್ದರೆ ಅವಾಗ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನಿಮಗೆ ಒಂದ್ಸತಿ ಡಯಾಬಿಟಿಸ್ ಬಂದಾದ ನಂತರ ಊಟ ಜಾಸ್ತಿ ತಿನ್ನಬಾರ್ದು. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ರೈಸು, ಗೋಧಿ, ರಾಗಿ ಈ ಪದಾರ್ಥನೇ ನಿಮ್ಮ ಪ್ಲೇಟಲ್ಲಿ 25% ತಗೋಬೇಕು. ಮಿಕ್ಕಿನ 25% ಪ್ರೋಟೀನ್ ಫುಡ್ ಅಂದರೆ ಸೊಪ್ಪು ಮತ್ತು ನಾನ್ ವೆಜ್ಜು, ಮೊಟ್ಟೆ ಈ ಥರದ್ದು ಜಾಸ್ತಿ ತೊಗೋಬೇಕು 25%. 50% ತರಕಾರಿ ತೊಗೋಬೇಕು. ಯಾವುದೇ ತರಕಾರಿ ಇರಲಿ, ಆಲೂ ಬಿಟ್ಟರೆ ಮಿಕ್ಕಿಲೆಲ್ಲ ತರಕಾರಿ ತೊಗೋಬೋದು. ಕ್ಯಾರೆಟನ್ನು ತೊಗೋಬೋದು. ಮಿಕ್ಕಿಲೆಲ್ಲ ತರಕಾರಿದಲ್ಲಿ 0% ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ಈ ಥರ ಡೈಟ್ನೇ ನಿಮ್ಮ 50% ವೆಜಿಟೇಬಲು, ಸ್ವಲ್ಪ ಫ್ರೂಟ್ಸು, 25% ಮಿಲ್ಲೆಟ್ಸು ಯಾ ಕಾರ್ಬೋಹೈಡ್ರೇಟ್ಸು, 25% ಪ್ರೋಟೀನ್. ಈ ಥರ ನಿಮ್ಮ 3 ಮೀಲ್ಸ್ನ ಈ ಥರ ತೊಗೊಂಡ್ರೆ ನಿಮಗೆ ಡಯಾಬಿಟಿಸು ಕಂಟ್ರೋಲ್ ಬರೋ ಚಾನ್ಸಸ್ ಇರುತ್ತೆ. ಡೈಟಿಂದ ನೀವು ಎಷ್ಟು ಪ್ರಯತ್ನ ಆದರೆ ಅಷ್ಟು ಕಡಿಮೆ ಮೆಡಿಸಿನಿಂದ ಡಾಕ್ಟರ್ ಟ್ರೈ ಮಾಡ್ಬೋದು. ಈ ಡಯಾಬಿಟಿಸ್ ಇದ್ದರೆ ಫ್ರೂಟ್ಸ್ ತಿನ್ನಬಾರ್ದು ಅಂತ ಏನಿಲ್ಲ. ಫ್ರೂಟ್ಸಿಂದ ನಾವು ಬಂದಿರೋದು ನ್ಯೂಟ್ರಿಷನ್ ಅಂದರೆ ಏನು, ಅದರಲ್ಲಿ ಶುಗರ್ ಇರುತ್ತೆ, ಬಟ್ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರಲಿ, ಇದೆಲ್ಲ ನಿಮ್ಮ ಬಾಡಿಗೆ ಲಾಂಗ್ ಟರ್ಮ್ಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಅದಕ್ಕೆ ನೀವು ತುಂಬ ಸ್ವೀಟ್ ಇರೋದು, ನಿಮ್ಮದು ಡಯಾಬಿಟಿಸ್ ಇದ್ದರೆ ತುಂಬ ಸ್ವೀಟ್ ಇರೋದು ಫ್ರೂಟ್ಸ್ ಅಂದರೆ ಈ ಮ್ಯಾಂಗೋ, ಬನಾನಾ, ಸಪೋಟ, ಸೀತಾಫಲ್ಲು, ಇಲ್ಲಾಂದರೆ ಜಾಕ್ ಫ್ರೂಟು, ಈ ಥರ ತುಂಬ ಸ್ವೀಟ್ ಇರೋದು ವೆರೈಟಿ ಫ್ರೂಟ್ನೇ ಸ್ವಲ್ಪ ಕಡಿಮೆ ತಿನ್ನಬೇಕು. ನಿಮ್ಗೆ ಇಷ್ಟ ಇದ್ದರೆ ಸಮ್ಮರ್ ಸೀಸನಲ್ಲಿ ಮ್ಯಾಂಗೋ 1 or 2 ಪೀಸ್ ತೊಗೋಬೋದು, ಬಟ್ ಅದೇ ಟೈಮಲ್ಲಿ ಜಾಸ್ತಿ ರೈಸು, ಗೋಧಿ ರಾಗಿ ತಿನ್ನಬಾರ್ದು. ಸೊ ಯಾವುದು ಪದಾರ್ಥ ತಿನ್ನಬಾರ್ದು ಅಂತ ಏನಿಲ್ಲ. ಇದೇ ಥರ ನಿಮಗೆ ಜಾಗರಿ ಇಷ್ಟ ಇದ್ದರೆ ಅದು ಅವಾಯ್ಡ್ ಮಾಡಿ. ಏಕೆಂದರೆ ಜಾಗರಿ, ಶುಗರು, ಹನಿ ಮೂಡು ಒಂದೇ ರೀತಿ. ಸೊ ಓನ್ಲಿ ಸ್ವಲ್ಪ ಪರ್ಸೆಂಟೇಜ್ ಡಿಫ್ರೆನ್ಸು. ಮೂಡದಲ್ಲಿನೂ ಶುಗರ್ ಜಾಸ್ತಿ ಇರುತ್ತೆ. ಆ ಮೂಡನ್ನೇ ಎಷ್ಟು ಆಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಶುಗರ್ನೇ ಮನೇಲಿ ಯಾರೂ ಯೂಸ್ ಮಾಡಬೇಡ. ಜಾಸ್ತಿ ಯೂಸ್ ಮಾಡಿದ್ರೆ ಅದರಿಂದ ಕ್ಯಾಲರೀಸ್ ಅನ್ನೆಸರಿಗೆ ಆ್ಯಡ್ ಆಗಿ ವೆಯ್ಟ್ ಜಾಸ್ತಿ ಆಗಿ ಡಯಾಬಿಟಿಸ್ ಬೇಗ ಬರುತ್ತೆ. ಸೊ ಈ ಶುಗರ್ನೇ, ಸಾಲ್ಟ್ ಯೂಸೇಜು ಕಡಿಮೆ ಮಾಡಬೇಕು. ಡಯಾಬಿಟಿಸ್ ಇರೋವರು ಎಲ್ಲ ಫ್ರೂಟ್ಸು ತಿನ್ಬೋದು, ಇನ್ಕ್ಲೂಡಿಂಗ್ ಮ್ಯಾಂಗೋ, ಬನಾನಾ ಎಲ್ಲ. ನಿಮ್ಮದು ಶುಗರ್ ಕಂಟ್ರೋಲಲ್ಲಿದ್ದಾಗ ನೀವು ಏನು ತಿನ್ನೋ ಶುಗರ್ ಜಾಸ್ತಿ ರೈಸ್ ಆಗಲ್ಲ. ಮೆಡಿಸಿನ್ಸಿಂದ ಅದು ಕಂಟ್ರೋಲಲ್ಲಿ ಇರುತ್ತೆ. ಸೊ ನಿಮಗೆ ಶುಗರ್ ಏನೋ ಕಂಟ್ರೋಲಲ್ಲಿ ಇರಲಿಲ್ಲ ಅಂದರೆ ಅವಾಗ ಜಾಸ್ತಿ ಸ್ವೀಟ್ ಇರೋದು ಫ್ರೂಟ್ಸ್ನೇ ಕಡಿಮೆ ಮಾಡಿ ತೊಗೋಬೇಕು. ಈಗ ಈಸಿಯಾಗಿ ಫುಡ್ ಅವೈಲೇಬಲ್ ಆಗ್ತಾ ಇರೋದ್ರಿಂದ ಈ ಮೈದಾಯಿಂದ ಮಾಡೋದು ಫುಡ್ ಪ್ರಾಡಕ್ಟ್ಸ್ ಇರಲಿ, ಈ ಬರ್ಗರ್, ಪಿಜ್ಜಾ ಇರಲಿ, ಆಚೆಯಿಂದ ಯಾವುದೇನೇ ಮ್ಯಾನುಫ್ಯಾಕ್ಚರ್ ಆಗಿದಿರಲಿ, ಅದರಲ್ಲಿ ಪ್ರಾಸೆಸ್ಡ್ ಕಾರ್ಬೋಹೈಡ್ರೇಟ್ ಅಂದರೆ ಪ್ಯೂರಿಫೈಡ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ಇರುತ್ತೆ. ಈ ಥರ ಫುಡ್ನೇ ನೀವು ತಿಂದ ತಕ್ಷಣ ಶುಗರ್ ಸಡನ್ನಾಗಿ ರೈಸ್ ಆಗುತ್ತೆ, ಏಕೆಂದರೆ ಅದರಲ್ಲಿ ವೆಜಿಟೇಬಲ್ ಅಂಶ ಕಡಿಮೆ ಇರುತ್ತೆ. ಸೊ ನೀವು ಆಚೆಯಿಂದ ಬರೋ ಫುಡ್ನೇ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮಾಡೋದು ಅತ್ಯುತ್ತಮ. ಸೊ ಭಾಳ ಜನಗೆ ಈ ನಡುವೆ ಊಟ ಜೊತೆಗೆ ಏನೋ ಒಂದು ಡ್ರಿಂಕ್ ಬೇಕಂತ ಕೂಲ್ ಡ್ರಿಂಕ್ಸ್ನೇ ತೊಗೊಳ್ತಾ ಇರ್ತಾರೆ. ಈ ಕೂಲ್ ಡ್ರಿಂಕ್ಸ್ದಾಗರಿ ಒಳಗಡೆ ಶುಗರು, ವಾಟರು, ಕಾರ್ಬನ್ ಡೈಆಕ್ಸೈಡ್ ಬಿಟ್ಟರೆ ಯಾವುದೂ ಇರಲ್ಲ. ಸೊ ಎನಿ ಡೇ ಊಟ ಜೊತೆಗೆ ನೀರು ಓನ್ಲಿ ಪ್ಲೇನ್ ವಾಟರೇ ತೊಗೊಳ್ಳಿ. ಈ ಥರ ನಿಮಗೆ ಊಟ ಮಧ್ಯದಲ್ಲಿ ನಿಮಗೆ ಥರ್ಸ್ಟ್ ಜಾಸ್ತಿ ಇದ್ದರೆ ಯಾವ ಥರನೂ ಕೂಲ್ ಡ್ರಿಂಕ್ನೇ ಯಾವುದು ತೊಗೋಬೇಡ. ಇಷ್ಟ ಇದ್ದರೆ ಎರ್ನೀರು, ಮಜ್ಜಿಗೆ ಈ ಥರ ತೊಗೊಳ್ಳಿ. ದೇ ಆರ್ ಹೆಲ್ದಿಯರ್ ಡ್ರಿಂಕ್ಸ್. ಈ ಕೂಲ್ ಡ್ರಿಂಕ್ಸ್ನೇ ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೆಯದು. ಮೇಯ್ನ್ಲಿ ಈ ಕೂಲ್ ಡ್ರಿಂಕ್ಸ್ದಲ್ಲಿರೋದು ಮೇಯ್ನ್ಲಿ ಗ್ಲೂಕೋಸ್. ಆ ಗ್ಲೂಕೋಸೇ ನಮ್ಮ ಊಟದಲ್ಲಿರುತ್ತೆ. ನಿಮಗೆ ಈ ಥರ ಕೂಲ್ ಡ್ರಿಂಕ್ಸ್ ತೊಗೊಳ್ಳುವಾಗ ವೆಯ್ಟ್ ಜಾಸ್ತಿಯಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೇನು ಡಯಾಬಿಟಿಸ್ ಇದ್ದರೆ ನಿಮಗೆ ಇನ್ನೂ ಬೇಗ ಬಂದುಬಿಡುತ್ತೆ. ಡಯಾಬಿಟಿಸ್ ಬೇಗ ಬಂದರೆ ಬೇಗ ಆರ್ಗಾನ್ಗೆ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಇದು ಒಂದು ಸ್ಲೋ ಪಾಯ್ಸನ್ ಥರ ಟ್ರೀಟ್ ಮಾಡಬೇಕು. ಕೂಲ್ ಡ್ರಿಂಕ್ಸ್ನೇ ಯಾರೂ ತೊಗೋಬಾರ್ದು, ಮಕ್ಕಳು ದೊಡ್ಡವರು ಯಾರೂ ತೊಗೋಬಾರ್ದು. ಈ ಡಯಾಬಿಟಿಸಿಂದ ಬಂದಿರೋದು ಕಾಯಿಲೆ, ಈ ಕಾಂಪ್ಲಿಕೇಶನ್ಸು ಈಗ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಸೊಸೈಟಿದಲ್ಲಿ ಡಯಾಬಿಟಿಸ್ ಬರೋದಕ್ಕೆ ಮುಂಚೆನೇ ನೀವು ಐಡೆಂಟಿಫೈ ಮಾಡಿಬಿಟ್ಟು ಹೆಲ್ದಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಬಿಟ್ಟು ಬಂದಾದ ನಂತರ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಎಷ್ಟು ಕಡಿಮೆ ಮೆಡಿಸಿನ್ ಕೊಟ್ಟರೆ ಕಂಟ್ರೋಲ್ ಇರುತ್ತೋ ಅಷ್ಟು ತೊಗೊಂಡು ಲೈಫ್ ಲಾಂಗ್ ಈ ಕಾಯಿಲೆನೇ ನೀವು ಮ್ಯಾನೇಜ್ ಮಾಡ್ಕೋಬೇಕು. ಡಯಾಬಿಟಿಸ್ ನಿಮ್ಗೆ ಬರ್ತಾ ಇದೆ ಅಂದ್ರೂ, ಡಯಾಬಿಟಿಸ್ ಫ್ಯಾಮಿಲಿಯಲ್ಲಿ ಯಾರಿಗೇನೆ ಇದ್ದರೆ ಅಂದ್ರೂ ½ an hour ಎಕ್ಸಸೈಸ್ ಕಂಪಲ್ಸರಿ ನೀವು ಮಾಡಬೇಕು. ಆ್ಯಂಡ್ 1 hour ತನಕನೂ ಮಾಡ್ಬೋದು ಡೈಲಿ. ಎನಿ ಆ್ಯಕ್ಟಿವಿಟಿ, ಬ್ರಿಸ್ಕ್ ವಾಕಿಂಗ್ ಇರಲಿ, ಸೈಕ್ಲಿಂಗ್ ಇರಲಿ, ಜಾಗಿಂಗ್ ಇರಲಿ,
ಯಾವುದೇ ಒಂದು ಆ್ಯಕ್ಟಿವಿಟಿ, ಡ್ಯಾನ್ಸಿಂಗ್ ಇರಲಿ, ನೀವು ಮಾಡ್ತಾ ಇರಬೇಕು. ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಫಿಸಿಕಲ್ ಆ್ಯಕ್ಟಿವಿಟಿ ವೆರಿ ಇಂಪಾರ್ಟೆಂಟ್. ಇದು ಡಯಾಬಿಟಿಸ್ ಬಗ್ಗೆನೇ ಅಲ್ಲ, ಹಾರ್ಟ್ ಡಿಸೀಸ್ ಬಗ್ಗೆನೇ ಅಲ್ಲ, BP ಬಗ್ಗೆ ಅಲ್ಲ, ಕೊಲೆಸ್ಟ್ರಾಲ್ ಬಗ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಎವ್ರಿಬಡಿ ಮಿನಿಮಮ್ ½ an hour to 1 hour ಡೈಲಿ ಯಾವುದೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಇರಬೇಕು.